ಕುಮಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐಡಿ ಕಾರ್ಡಿಗಾಗಿ 53 ರೂಪಾಯಿ ಶುಲ್ಕ ಆಕರಣೆ ಮಾಡುತ್ತಿರುವ ಸಂಬಂಧ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳ ನಡುವೆ ನಡೆದ ಜಟಾಪಟಿ ಮಂಗಳವಾರ ಪ್ರತಿಭಟನೆ ರೂಪ ಪಡೆಯಿತು. ಕಾಲೇಜು ಆವರಣದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಪ್ರಾಂಶುಪಾಲರು ಉಪನ್ಯಾಸಕ ವೃಂದ ಕ್ಷಮೆ ಕೇಳುವಂತಾಯಿತು. ಕುಮಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ಮಾಡಿಕೊಡುವ ವಿಚಾರಕ್ಕೆ ತಲಾ ಓರ್ವ ವಿದ್ಯಾರ್ಥಿಯಿಂದ ಸರ್ಕಾರದ ನಿಯಮದ ಪ್ರಕಾರ 53 ರೂಪಾಯಿ ಹಣ ಸಂಗ್ರಹಿಸಲಾಗಿತ್ತು. ಈ ನಡುವೆ ಕೆಲ ವಿದ್ಯಾರ್ಥಿಗಳು ಐಡಿ ಕಾರ್ಡ್ ಬೇಡ ಎಂದು ಹಣ ವಾಪಸ್ ನೀಡುವಂತೆ ಆಗ್ರಹಿಸಿದರು. ಆದರೆ ಹಣ ವಾಪಸ್ ನೀಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿತ್ತಾದರೂ ಈ ಬಗ್ಗೆ ವಿಚಾರಿಸಿದಾಗ ಪ್ರತಿ ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ಕಡ್ಡಾಯ, ಪ್ರತಿ ವರ್ಷ ಹೊಸ ಐಡಿ ಕಾರ್ಡ್ ಕೊಡಲೇಬೇಕು ಎಂಬ ನಿಯಮ ಇರುವುದರಿಂದ ಕಾತ್ಯಾಯಿನಿ ಪ್ರಿಂಟಿಂಗ್ಗೆ ಐಡಿ ಕಾರ್ಡ್ ಕೊಡಬೇಕೆಂದು ಅಂತಿಮವಾಗಿ ನಿರ್ಧರಿಸಲಾಗಿತ್ತು. ಕೆಲ ದಿನಗಳ ಹಿಂದೆ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ಐಡಿ ಕಾರ್ಡ್ ವಿಚಾರ ಏನಾಯಿತು ಎಂದು ಕಚೇರಿಗೆ ಕೇಳಿದ್ದು, ಈ ವೇಳೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ನಡುವೆ ಮಾತಿನ ಜಟಾಪಟಿ ನಡೆದಿದೆ. 53 ರೂಪಾಯಿ ವಿಚಾರಕ್ಕೆ ಹೀಗೇಕೆ ರೇಗಾಡುವುದು ಎಂದು ಸಿಬ್ಬಂದಿಯೊಬ್ಬರು ಹೇಳಿದ್ದಕ್ಕೆ ವಿದ್ಯಾರ್ಥಿಗಳು ಅಸಮಾಧಾನಗೊಂಡಿದ್ದರು. 53 ರೂಪಾಯಿ ಸಣ್ಣ ಮೊತ್ತ ಎಂದು ಸಿಬ್ಬಂದಿ ಹೇಳಿರುವುದಕ್ಕೆ ಪ್ರಾಂಶುಪಾಲರು ಸಿಬ್ಬಂದಿಯವರಿಗೆ ಬೈದಿದ್ದು, 53 ರೂಪಾಯಿ ವಿಚಾರಕ್ಕೆ ವಿದ್ಯಾರ್ಥಿಗಳಿಗೆ ಹಾಗೆಲ್ಲ ಹೇಳಬಾರದು ಎಂದು ಮನವರಿಕೆ ಮಾಡಿದ್ದಾರೆ. ನಂತರ ಮತ್ತೆ ಕೆಲ ದಿನಗಳ ಹಿಂದೆ ಐಡಿ ಕಾರ್ಡ್ ಬಗ್ಗೆ ವಿಚಾರಿಸಿದ್ದು, ಐಡಿ ಕಾರ್ಡ್ ಬಗ್ಗೆ ವಿಚಾರಿಸಿದ ವಿದ್ಯಾರ್ಥಿಯೋರ್ವ ನಮ್ಮ 53 ರೂಪಾಯಿ ಹಣ ತಿಂದಿದ್ದೀರಿ ಎಂದಿದ್ದ. ಈ ವೇಳೆ ಪ್ರಾಂಶುಪಾಲರು ಹೀಗೆಲ್ಲ ಮಾತನಾಡಬಾರದು, ವಿಧೇಯತೆಯಿಂದ ಮಾತನಾಡಬೇಕು ಎಂದು ಗುರುವಿನ ಸ್ಥಾನದಲ್ಲಿ ನಿಂತು ವಿದ್ಯಾರ್ಥಿಗೆ ನೀತಿ ಪಾಠ ಹೇಳಿದರು. ಅಲ್ಲದೆ ಸೌಜನ್ಯಯುತ ನಡವಳಿಕೆ ಅನುಸರಿಸಬೇಕು, ಹೀಗೆ ಮಾಡಿದರೆ ಡಿಬಾರ್ ಮಾಡುತ್ತೇನೆ ಎಂದು ವಿದ್ಯಾರ್ಥಿಗಳ ಮೇಲಿನ ಪ್ರೀತಿಯಿಂದ ಪ್ರಾಂಶುಪಾಲರು ಹೇಳಿದ್ದರು ಎನ್ನಲಾಗಿದೆ. ಇದಕ್ಕೆ ಬೇಸರಗೊಂಡ ಕೆಲ ವಿದ್ಯಾರ್ಥಿಗಳು ಕಾಲೇಜಿನ ಲೆಕ್ಕಪತ್ರದ ಮಾಹಿತಿ ನೀಡುವಂತೆ ಪಟ್ಟು ಹಿಡಿದರು. ಈ ಬಗ್ಗೆ ಮೀಟಿಂಗ್ ಕರೆದು ಖರ್ಚು ವೆಚ್ಚ ಲೆಕ್ಕ ನೀಡುತ್ತೇವೆಂದು ತಿಳಿಸಲಾಗಿತ್ತು. ಈ ವಿಚಾರ ಕೆಲ ಪಾಲಕರ ಗಮನಕ್ಕೂ ಬಂದು ಕಾಲೇಜಿನ ಕಚೇರಿಗೆ ಆಗಮಿಸಿದ ವಿದ್ಯಾರ್ಥಿಯ ಪಾಲಕರು ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳ ನಡುವೆ ನಡೆದ ಮಾತುಕತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿತು. ಪ್ರಾಂಶುಪಾಲರು ಸೇರಿ 5 ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ಕೂಡ ದಾಖಲಾಗಿದ್ದು, ಉಪನ್ಯಾಸಕರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಕೆಲ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರ ವಿರುದ್ಧವೂ ಪ್ರತಿ ದೂರು ದಾಖಲಾಗಿತ್ತು. ಇದೇ ವಿಚಾರಕ್ಕೆ ಎಬಿವಿಪಿ ನೇತೃತ್ವದಲ್ಲಿ ಕಾಲೇಜು ಮುಂಭಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಪ್ರಾಂಶುಪಾಲರು ಕ್ಷಮೆ ಯಾಚಿಸಬೇಕು ಮತ್ತು ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ಪಟ್ಟು ಹಿಡಿದರು. ಮಧ್ಯಪ್ರವೇಶಿಸಿದ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ಸೋನಿ, ಸಾಮಾಜಿಕ ಹೋರಾಟಗಾರ ಭಾಸ್ಕರ್ ಪಟ್ಗಾರ್ ಅವರು ವಿದ್ಯಾರ್ಥಿಗಳ ಮನವೊಲಿಸಿ ಪ್ರತಿಭಟನೆ ತಿಳಿಗೊಳಿಸಿದರು. ಪ್ರಾಂಶುಪಾಲರು ಸಿಬ್ಬಂದಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಕ್ಷಮೆ ಯಾಚಿಸಿದ ಬಳಿಕ ಪ್ರತಿಭಟನೆ ಕೊನೆಗೊಂಡಿತು. ಬೇರೆ ಬೇರೆ ವಿಷಯ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿನ್ನೆ ರಾತ್ರಿ ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ, ಆದ್ರೆ ಒಂದ್ಸಲ ನಾನು ತೀರ್ಮಾನ ಕೊಟ್ಟ ಮೇಲೆ ನಾನು ಹೋಗೋನೆ ಅನ್ನೋದು ನಮಗೆ ಬಂದಿದ್ದೀನಿ. ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವ ಆಗ್ಬಾರ್ದು ಅಂತ ಒಂದೇ ಒಂದು ದೃಷ್ಟಿಯಿಂದ ಬಂದಿದ್ದೀನಿ. ಆದ್ರೆ ನಾನು ಗುರುಸ್ಥಾನದಲ್ಲಿ 9 ವರ್ಷ ಇದ್ದವನು. ಗುರುಗಳಿಗೆ ಒಂದು ನಿಮಿಷ ವಿದ್ಯಾರ್ಥಿನಿಯರು ಈ ತರ ನರಳ್ತಾ ಇದ್ರು. ಶಾಸಕರು ತಾಸುಗಟ್ಟಲೆ ಇವರನ್ನು ಸಾಯಿಸ್ತಾ ಇದ್ದಾರೆ. ಬೇಜವಾಬ್ದಾರಿ ವರ್ತನೆ ಆಗ್ತಾ ಇದೆ ಇದು ಕುಮಟಾದಲ್ಲಿ. ಈ ರೀತಿಯ ಒಂದು ವಿದ್ಯಾರ್ಥಿಗಳ ಮೇಲೆ ಒಂದು ತಪ್ಪಾಗಿದೆ, ಸರಿಪಡಿಸ್ಕೊಡಿ ಅಂತೇಳಿ ಕೇಳ್ತಾ ಇದ್ರು. ಇಲ್ಲಿಯ ಕ್ಷೇತ್ರದ ಕುಮಟಾ ಶಾಸಕರು ದಿನಕರ್ ಶೆಟ್ಟರು ಬರ್ತಾ ಇಲ್ಲ ಅಂತಂದ್ರೆ ಇವ್ರಿಗೆ ಯಾವ ರೀತಿ ಕ್ಷೇತ್ರದವ್ರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಒಂದು ನಂಬಬೇಕು ಇಂಥವ್ರನ್ನ. ದಯವಿಟ್ಟು ಸಾಹೇಬ್ರೆ ಇನ್ನು 5 ಮಿನಿಟಲ್ಲಿ ಬರಬೇಕು. ಬಂದಿಲ್ಲ ಅಂತಂದ್ರೆ ಬೇರೆ ರೂಪದಲ್ಲಿ ಹೋರಾಟವನ್ನ 5 ಮಿನಿಟ್ ಕೌಂಟ್ ಡೌನ್ 5 ಮಿನಿಟ್ ಅಲ್ಲಿ ಅವ್ರು ಸಾಹೇಬ್ರು ಬಂದಿಲ್ಲ
ಇಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಹೋಗುತ್ತೆ. ದಯವಿಟ್ಟು ಇದೆಲ್ಲ ಒಂದು ಶಾಸಕರ ವರ್ತನೆ ಸರಿ ಇಲ್ಲ, ಖಂಡನೀಯ ಇದು. ಈಗ ಹಲೋ, ದಯವಿಟ್ಟು ನೋಡಿ, ಈ ರೀತಿಯ ಸಾಹೇಬ್ರೆ ಸೂರಜ್ನೇಕರು ಬರ್ರಿ, ದಯವಿಟ್ಟು ನೋಡಿ, ನನಗೆ ಬಹಳ ಬೇಜಾರಾಗ್ತದೆ. ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಸಕರಿಗೆ ಬಂದ್ಬಿಟ್ಟಿದೆ ಸ್ಟ್ರೈಕು. ಒಂದು ಮನವಿ ತಗೊಳ್ಳಿಕ್ಕೆ ತಹಸೀಲ್ದಾರ್ ಏನು ಮಾಡ್ತಿದ್ದಾರೆ ಅವರು? ಕೆಲಸ ಮಾಡಬಾರ್ದು. ಹೋಗ್ಕೊಂಡು ಹೋಗಿ ಕಾಲೇಜು ನಮ್ಮ ಊರು ಮರ್ಯಾದೆ ನಾವು ಇಟ್ಕೋಬೇಕು ಅಂತ ಇರುವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ತಾ ಇದ್ದೇವೆ. ಇನ್ನು 7 ದಿನದ ಒಳಗಡೆ ವರ್ಗಾವಣೆ ಆಗದೇ ಇದ್ದಲ್ಲಿ ಅಹೋರಾತ್ರಿ ಧರಣಿಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಿಲ್ಲೆಯಾದ್ಯಂತ ಕರೆ ಕೊಟ್ಟು ಇದೇ ಕಾಲೇಜಿನಿಂದ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೇವೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಕುಮಟಾ ಠಾಣೆಯ ಪಿಐ ಯೋಗೇಶ್, ಪಿಎಸ್ಐ ಸಾವಿತ್ರಿ ನಾಯಕ್ ಹಾಗೂ ಸಿಬ್ಬಂದಿಗಳು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದರು. ಈ ವೇಳೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಮುಂದಿನ ವರ್ಷದಿಂದ ತರಗತಿಯ ವರ್ಗ ಪ್ರತಿನಿಧಿಗಳು ಮತ್ತು ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿಯ ಆಯ್ಕೆ ಮತದಾನದ ಮೂಲಕವೇ ನಡೆಯಬೇಕು. ಯಾವ ವಿದ್ಯಾರ್ಥಿಯಿಂದ ತಪ್ಪೊಪ್ಪಿಗೆ ಪತ್ರವನ್ನ ಒತ್ತಾಯದಿಂದ ಬರೆಸಿಕೊಂಡಿದ್ದನ್ನು ವಾಪಸ್ ನೀಡಬೇಕು. ಪ್ರಾಂಶುಪಾಲರು ಕಾಲೇಜಿಗೆ ಸಂಬಂಧಿಸಿದ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಕೆಲವೇ ಪ್ರಾಧ್ಯಾಪಕರ ಜೊತೆಗೆ ಚರ್ಚಿಸದೆ ಕಾಲೇಜಿನ ಎಲ್ಲಾ ಪ್ರಾಧ್ಯಾಪಕರನ್ನು ಒಳಗೊಂಡಂತೆ ಸಭೆ ಕರೆದು ಚರ್ಚೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ವಿದ್ಯಾರ್ಥಿಗಳ ಮೇಲೆ ಹಾಕಿರುವ ಪ್ರಕರಣವನ್ನು ವಾಪಸ್ ಪಡೆಯಬೇಕು. ಪ್ರತಿ ತಿಂಗಳ ಆಡಿಟ್ ಅನ್ನು ನೋಟಿಸ್ ಬೋರ್ಡ್ಗೆ ಹಾಕಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.